ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ 4 ದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಈ ಒಂದು ಚಾಪ್ಟರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್. ಸೊ ಇವಾಗಿನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನಿಮಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಆಲ್ರೆಡಿ ಇದೆ. ಸೊ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3ಯಲ್ಲಿ ಬರುವಂತಹ ಎಲ್ಲ ಥಿಯರಿ ಇಂಪಾರ್ಟೆಂಟ್ ಕ್ವೆಶನ್ಸು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಚಾಪ್ಟರ್ ನಂಬರ್ 3ಯಲ್ಲಿ ಬರುವಂತಹ 4 ಮಾರ್ಕ್ಸಿನ 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಎಕನಾಮಿಕ್ಸಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟಾಗಿ ನೀವು ಓದ್ಕೊಳ್ಬೇಕಾಗಿರೋದು ಥಿಯರಿ ಕ್ವೆಶನ್ಸ್ ಜೊತೆಗೆ 4 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ನೋಡ್ಕೊಳ್ಬೇಕು, 6 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ಕಲ್ತ್ಕೊಳ್ಬೇಕು. ಅದೇ ರೀತಿಯಾಗಿ ವೆರಿ ಈಸಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ ಸೆಕ್ಷನ್ ಇಯಲ್ಲಿ ನಿಮಗೆ 5 ಮಾರ್ಕ್ಸಿನ 3 ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ 2 ಕ್ವೆಶನ್ಸಿಗೆ ಆನ್ಸರ್ನ ಮಾಡಬೇಕು. ಈಸಿಯಾಗಿ 10 ಮಾರ್ಕ್ಸನ್ನು ಸ್ಕೋರ್ ಮಾಡುವಂತಹ ಒಂದು ಸೆಕ್ಷನ್ ಯಾವುದು ಅಂತ ಹೇಳಿದ್ರೆ ಸೆಕ್ಷನ್ ಇ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುವಂತಹ ಸೆಕ್ಷನ್. ಓಕೆ, ಸೊ ಈ ವಿಡಿಯೋದಲ್ಲಿ ಚಾಪ್ಟರ್ ನಂಬರ್ 4ಅಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ವಿತ್ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಈ ಹಿಂದೆ ಅಪ್ಲೋಡ್ ಮಾಡಿರುವಂತಹ ಎಲ್ಲ ವೀಡಿಯೋಸ್ಗಳನ್ನ ಕರೆಕ್ಟಾಗಿ ವಾಚ್ ಮಾಡ್ಕೊಂಡು ಬಂದಿರುವಂತಹ ಮಕ್ಕಳಿಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ, ಡೌಟು ಕೂಡ ಬಂದಿರುತ್ತೆ. ಹಾಗಾದರೆ 4th ಚಾಪ್ಟರಲ್ಲಿ ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಇದ್ದರೆ ಎಷ್ಟು ಮಾರ್ಕ್ಸಿಗೆ ಇದೆ, ಎಷ್ಟು ಪ್ರಾಬ್ಲಮ್ಸನ್ನ ನಾವು ನೋಡ್ಕೊಳ್ಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಫಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನ ಒಂದ್ಸಲ ಮಾರ್ಕ್ ಮಾಡಿ ನಿಮಗೆ ಹೇಳಿಬಿಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಿದೆ ನಿಮಗೆ, ಪ್ರಾಬ್ಲಮನ್ನು ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಪ್ಲೋಡ್ ಮಾಡಿದ ತಕ್ಷಣ ಈ ವಿಡಿಯೋದ ಕಮೆಂಟಲ್ಲಿ ಆ ಒಂದು ವಿಡಿಯೋದ ಲಿಂಕನ್ನು ಪಿನ್ ಮಾಡಿರ್ತೀನಿ. ಕಂಟಿನ್ಯೂಯಸ್ ಆಗಿ ವಾಚ್ ಮಾಡಿ, ಓಕೆನಾ? ಈ ಚಾಪ್ಟರಲ್ಲಿ 4 ಮಾರ್ಕ್ಸಿಗೆ ಇಂಪಾರ್ಟೆಂಟಾಗಿ ಒಂದು ಪ್ರಾಬ್ಲಮ್ನ ಕೇಳ್ತಾರೆ. ಸೊ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಅವರು ಇನ್ಫಾರ್ಮೇಷನ್ನ ಕ್ವಾಂಟಿಟಿ ಕೊಟ್ಟಿರ್ತಾರೆ. ಯಾವ ಕ್ವಾಂಟಿಟಿಯಲ್ಲಿ ಸೇಲ್ ಮಾಡಿರ್ತಾರಲ್ವ ಆ ಕ್ವಾಂಟಿಟಿ ಕೊಟ್ಟಿರ್ತಾರೆ. ನೆಕ್ಸ್ಟು ಟೋಟಲ್ ರೆವಿನ್ಯೂ, ದೆನ್ ಟೋಟಲ್ ಕಾಸ್ಟನ್ನ ಕೊಟ್ಟಿರ್ತಾರೆ. ಟೋಟಲ್ ರೆವಿನ್ಯೂ ಆ್ಯಂಡ್ ಟೋಟಲ್ ಕಾಸ್ಟನ್ನ ಕೊಟ್ಟಿರ್ತಾರೆ. ಈ ಟೋಟಲ್ ರೆವಿನ್ಯೂ ಆ್ಯಂಡ್ ಟೋಟಲ್ ಕಾಸ್ಟನ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಫಿಟನ್ನು ಕಂಡುಹಿಡಿಬೇಕು. ಪ್ರಾಫಿಟನ್ನು ಕಂಡುಹಿಡಿದಾದ್ರ ಮೇಲೆ ಮಾರ್ಕೆಟ್ ಪ್ರೈಸ್ ಏನಾಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಮಾರ್ಕೆಟ್ ಪ್ರೈಸ್ ಆಫ್ ದ ಗೂಡ್, ಆ ಗೂಡ್ಸಿಂದು ಮಾರ್ಕೆಟ್ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಎರಡೂ ಕಾಲಮ್ನ ಫೈಂಡ್ ಔಟ್ ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ನ ಈಸಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ, ಓಕೆನಾ? ನೆಕ್ಸ್ಟ್ ಇದಾದ್ರ ಮೇಲೆ ಎಗೈನ್ 4 ಮಾರ್ಕ್ಸಿಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ಇಲ್ಲಿ ಅಸ್ಯೂಮ್ ದಟ್ 200 ಬಾಲ್ಸ್ ಇದೆಯಲ್ಲ, ಈ ಒಂದು ಟಾಪಿಕ್ ಇದು ಕೂಡ ನಿಮಗೆ 4 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ನು. ಇಲ್ಲಿ ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ ಕಂಡುಹಿಡಿಬೇಕು, PESನ ಕಂಡುಹಿಡಿಬೇಕು. ಸೊ ಇದಕ್ಕೆ ಫಾರ್ಮುಲಾ ಕೂಡ ಇದೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ, ಆಯಿತಾ? ನೆಕ್ಸ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನು ಈ ಚಾಪ್ಟ್ರಲ್ಲಿ 100% ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಇಲ್ಲಿರುವಂಥದ್ದು ನೋಡಿ, ಕ್ವಾಂಟಿಟಿ ಸೋಲ್ಡ್ ಏನಿದೆ ಅದು ಅವರು ಕೊಟ್ಟಿರ್ತಾರೆ. ಈ ಹಿಂದೆ 3rd ಚಾಪ್ಟರಲ್ಲಿ ಪ್ರೊಡಕ್ಷನ್ ಇನ್ ಕಾಸ್ಟ್ ಚಾಪ್ಟ್ರಲ್ಲಿ ಮಕ್ಕಳೇ TR, MR, AR ಕಾನ್ಸೆಪ್ಟನ್ನು ನೀವು ಓದಿದ್ದೀರಿ, ತಿಳ್ಕೊಂಡಿದ್ದೀರಿ. ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ, TR ಕೊಡ್ತಾ ಇದ್ರು, ನೀವು MR, ARನ ಕಂಡುಹಿಡಿತಿದ್ರಿ. ಇಲ್ಲ AR ಕೊಡ್ತಾ ಇದ್ರು, ಆವ್ರೇಜ್ ರೆವಿನ್ಯೂ ಕೊಟ್ಟಿರ್ತಾ ಇದ್ರು, TR, MRನ ಕಂಡುಹಿಡಿತಿದ್ರಿ, ಹೌದಲ್ವಾ? ಇಲ್ಲ MR ಕೊಡ್ತಾ ಇದ್ರು, TR, ARನ ಕಂಡುಹಿಡಿತಿದ್ರಿ. ಸೊ ಈ ಪ್ರಾಕ್ಟೀಸ್ ನಿಮಗಿದೆ. ಆದರೆ 4th ಚಾಪ್ಟ್ರಲ್ಲಿ ಏನು ಮಾಡಿದ್ದಾರೆ, ಕ್ವಾಂಟಿಟಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಪ್ರೈಸ್ ಆಫ್ ಈಚ್ ಯೂನಿಟ್ ಕೊಟ್ಟಿರ್ತಾರೆ. ಅದು ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, 60 ರೂಪೀಸ್ ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ. ಸೊ ಇದೆರಡೇ ಇನ್ಫಾರ್ಮೇಷನ್ನು, ಒಂದು ಕ್ವಾಂಟಿಟಿ ಇದೆ, ಇನ್ನೊಂದು ಪ್ರೈಸ್ ಇದೆ. ಈ ಪ್ರೈಸ್ ಮತ್ತು ಕ್ವಾಂಟಿಟಿಯನ್ನು ಯೂಸ್ ಮಾಡಿಕೊಂಡು, ಇದಿಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು TR, MR, ARನ ನಾವು ಕಂಡುಹಿಡಿಬೇಕು. ವೆರಿ ಈಸಿ. ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿಗೆ ಈ ಚಾಪ್ಟ್ರಲ್ಲಿ ನೀವು ನೋಡ್ಕೊಳ್ಬೇಕಾಗಿರೋದು 3 ಪ್ರಾಬ್ಲಮ್ಮು. ಈ 3 ಪ್ರಾಬ್ಲಮ್ನ ನೆಕ್ಸ್ಟ್ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಪ್ಲೋಡ್ ಮಾಡಿದ ತಕ್ಷಣ ಈಗೇನು ಪ್ಲೇ ಆಗ್ತಿದೆ ಈ ವಿಡಿಯೋದ ಕಮೆಂಟಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಓಕೆ ಅಲ್ವಾ? ಹಾಗಾದರೆ ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್, ಥಿಯರಿ ಕೂಡ ತುಂಬಾ ಇಂಪಾರ್ಟೆಂಟು. ಈ ಚಾಪ್ಟ್ರಲ್ಲಿ ಟೋಟಲ್ಲಾಗಿ MCQ ಕ್ವಶನ್ಸು ಎಷ್ಟು ಕೇಳ್ತಾರೆ, ಯಾವುದು ಇಂಪಾರ್ಟೆಂಟು,
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಥ್ ದ ಫಾಲೋಯಿಂಗ್ ಆಗಿರ್ಬೋದು, 1 ಮಾರ್ಕು 2 ಮಾರ್ಕ್ಸಿನ ಕ್ವಶನ್ಸ್ ಯಾವುದು ಇಂಪಾರ್ಟೆಂಟು ಅಂತ ನೋಡ್ತಾ ಹೋಗೋಣ ಅಲ್ವಾ. ಹಾಗಾದರೆ ಕಮ್ ಟು ದ ಪಾಯಿಂಟ್, ಚೂಸ್ ದ ಕರೆಕ್ಟ್ ಆನ್ಸರ್. MCQ ಕ್ವಶನ್ಸು. ಫಸ್ಟ್ ಒನ್, ದ ಪ್ರಾಡಕ್ಟ್ಸ್ ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಆರ್ ಅಂತ ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಆರ್. ಆಪ್ಷನ್ ಬಿ ರೈಟ್ ಆನ್ಸರ್, ಹೋಮೋಜೀನಿಯಸ್ ಪ್ರಾಡಕ್ಟ್ಸ್. ಆನ್ಸರ್ homogeneous products. Second one, the increase in total revenue for a unit increase in the output is ಅಂತ ಕೊಟ್ಟಿದ್ದಾರೆ. ಆನ್ಸರ್ ಈಸ್ ಮಾರ್ಜಿನಲ್ ರೆವಿನ್ಯೂ ಆಗುತ್ತೆ. The increase in the total revenue for a unit increase in the output is called marginal revenue. Next, third one, a bookseller sells 30 books. A bookseller sells 30 books. ಎಷ್ಟು ಬುಕ್ಸ್ ಅಂತೆ? 30 ಬುಕ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಎಟ್ ದ ಪ್ರೈಸ್ ಆಫ್ ₹10 ಈಚ್. ಒಂದಕ್ಕೆ 10 ರೂಪಾಯಿ ಅಂತೆ ಸೇಲ್ ಮಾಡ್ತಾ ಇದ್ದಾರೆ. ಟೋಟಲ್ ರೆವಿನ್ಯೂ ಆಫ್ ದ ಸೆಲ್ಲರ್ ಈಸ್ ವಾಟ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ 30 × 10 ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ ಅಂತ ಹೇಳಿದರೆ ₹300 ಆಗುತ್ತೆ. ಸೊ 30 ಬುಕ್ಕು, ಒಂದ್ರದ್ದು ವ್ಯಾಲ್ಯೂ ಎಷ್ಟು? ಒಂದು ಬುಕ್ಕಿನ ವ್ಯಾಲ್ಯೂ ಎಷ್ಟು? ₹10. ಓಕೆನಾ. ನೆಕ್ಸ್ಟ್, ಎ ಫರ್ಮ್ ಪ್ರಾಫಿಟ್ ಈಸ್ ಡಿನೋಟೆಡ್ ಬೈ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ನಾನಿವಾಗ 4 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದೆ. ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ನಲ್ಲ ಮಕ್ಕಳೇ, ಅಲ್ಲಿ ನಾವು ಈ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ. ಪ್ರಾಫಿಟಿನ ಫಾರ್ಮುಲಾ ಕೂಡ ಹಾಕ್ತೀವಿ. ಹಾಗಾಗಿ ನಾವು ಪ್ರಾಫಿಟನ್ನು ಈ ಪೈ ಸಿಂಬಲಲ್ಲಿ ಡಿನೋಟ್ ಮಾಡ್ತೀವಿ. ಓಕೆ ಅಲ್ವಾ. ನೆಕ್ಸ್ಟ್, ಫಿಫ್ತ್ ಕ್ವಶನ್, ವೆನ್ ದ ಸಪ್ಲೈ ಕರ್ವ್ ಈಸ್ ವರ್ಟಿಕಲ್. ವೆನ್ ದ ಸಪ್ಲೈ ಕರ್ವ್ ಈಸ್ ವರ್ಟಿಕಲ್, ದ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಈಕ್ವಲ್ ಟು 0. ಎಲಾಸ್ಟಿಸಿಟಿ ES ಈಸ್ ಈಕ್ವಲ್ ಟು 0 ಅಂತ ಬರಿಬೇಕು. ಓಕೆ ಅಲ್ವಾ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸಲ್ಲಿ ಫಸ್ಟ್ ಒನ್, ಪ್ರೈಸ್ ಟೇಕಿಂಗ್ ಬಿಹೇವಿಯರ್ is the distinguishing characteristic of ಡ್ಯಾಶ್ ಮಾರ್ಕೆಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನಿಮಗೆ ಎಕ್ಸಾಮಲ್ಲಿ ಬ್ರ್ಯಾಕೆಟಲ್ಲಿ ಆನ್ಸರ್ನ ಕೊಟ್ಟಿರ್ತಾರೆ. ನೀವು ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಇಲ್ಲ ಆನ್ಸರ್ ಕೊಟ್ಟಿಲ್ಲ, ನಾನು ಬರಿತಾ ಇದ್ದೀನಿ. ಆನ್ಸರ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬರಿಬೇಕು. ಓಕೆನಾ. ಸೆಕೆಂಡ್ ಒನ್, ಫಾರ್ ಎ ಪ್ರೈಸ್ ಟೇಕಿಂಗ್ ಫರ್ಮ್ ಮಾರ್ಜಿನಲ್ ರೆವಿನ್ಯೂ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಫಾರ್ ಎ ಪ್ರೈಸ್ ಟೇಕಿಂಗ್ ಫ್ರಮ್ ಫರ್ಮ್ ಮಾರ್ಜಿನಲ್ ರೆವಿನ್ಯೂ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್. ನೆಕ್ಸ್ಟ್ ಒನ್, ದ ಮಿನಿಮಮ್ ಪಾಯಿಂಟ್ ಆಫ್ AVC ವೇರ್ ದ SMC ಕರ್ವ್ ಕಟ್ಸ್ ದ AVC ಕರ್ವ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ shut down point of the firm. SHUT, shut down point of the firm. Okay. Next one, dash cost of some activity is the gain foregone from the second best activity. No doubt. Opportunity cost. Opportunity cost. ಸೊ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. 5ಅಲ್ಲಿ 1 ನಿಮ್ಮ ಎಕ್ಸಾಮಿಗೆ ಗ್ಯಾರಂಟಿ. ಲಾಸ್ಟ್ ಒನ್, ಡ್ಯಾಶ್ ಈಸ್ ದ ಟ್ಯಾಕ್ಸ್ ದಟ್ ದ ಗೌರ್ನಮೆಂಟ್ ಇಂಪೋಸಸ್ ಪರ್ ಯೂನಿಟ್ ಸೇಲ್ ಆಫ್ ಔಟ್ಪುಟ್. ಪರ್ ಯೂನಿಟ್ ಸೇಲ್ ಆಫ್ ಔಟ್ಪುಟ್, ದಟ್ ಈಸ್ ಆನ್ಸರ್ ಈಸ್ ಯೂನಿಟ್ ಟ್ಯಾಕ್ಸ್. ಯೂನಿಟ್ ಟ್ಯಾಕ್ಸ್. ಓಕೆನಾ. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು. ಮ್ಯಾಥ್ ದ ಫಾಲೋಯಿಂಗ್ ಕ್ವಶನಲ್ಲಿ ಅವರು ಎ ಸೈಡಲ್ಲಿ ಕೊಟ್ಟಿರುವಂತಹ ಕ್ವಶನ್ಸನ್ನ ಬಿ ಸೈಡಲ್ಲಿರುವಂತಹ ಆನ್ಸರ್ಸಿಗೆ ಮ್ಯಾಚ್ ಮಾಡಿ ಬರಿಬೇಕು. ಫಸ್ಟ್ ಒನ್, MR ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ MR ಈಕ್ವಲ್ಸ್ ಡೆಲ್ಟಾ TR ಡಿವೈಡೆಡ್ ಬೈ ಡೆಲ್ಟಾ Q. ಡೆಲ್ಟಾ TR ಡಿವೈಡೆಡ್ ಬೈ ಡೆಲ್ಟಾ Q. ಇಲ್ಲಿ ನೋಡಿ, ನಿಮಗೆ TRನ ಕಂಡುಹಿಡೀರಿ ಅಂತ ಹೇಳಿದರೆ, ಓಕೆನಾ, ಅವರೇನಾದರೂ TR ಟೋಟಲ್ ರೆವಿನ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಆವ್ರೇಜ್ ರೆವಿನ್ಯೂ AR ಇಂಟು ಕ್ವಾಂಟಿಟಿ ಆಗುತ್ತೆ ಫಾರ್ಮುಲಾ. ಅದೇ ಅವರೇನಾದರೂ ARನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ TR ಡಿವೈಡೆಡ್ ಬೈ Q ಅಂತ ಆಗುತ್ತೆ.
MRನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಟೋಟಲ್ ರೆವಿನ್ಯೂ n ಮೈನಸ್ n-1 ಅಂತ ಕರಿತೀವಿ. ಯಾಕಂದರೆ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆನ ಕಳೆಯುವಂಥದ್ದು. TRN ಮೈನಸ್ TRN-1. ಓಕೆನಾ, ಇದು ಫಾರ್ಮುಲಾ. ಹಾಗಾಗಿ ಫಾರ್ಮುಲಾದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ನೆಕ್ಸ್ಟು ಪೈ ಅಂತ ಕೊಟ್ಟಿದ್ದಾರೆ. ಪೈ ಅಂತ ಹೇಳಿದ್ರೆ ನಾವು ಪ್ರಾಫಿಟ್ ಈಸ್ ಡಿನೋಟೆಡ್ ಬೈ ಪೈ ಅಂತ ಹೇಳಿದ್ದೀವಲ್ಲ. ಸೊ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ ಮಾಡುವಾಗ ಈ ಒಂದು ಫಾರ್ಮುಲಾ ಬರುತ್ತೆ 4 ಮಾರ್ಕ್ಸಿಗೆ, ತುಂಬಾ ಇಂಪಾರ್ಟೆಂಟು. ಸೊ ಪ್ರಾಫಿಟ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ TR ಮೈನಸ್ TC. ಸೊ ಇವಾಗ ನಿಮಗೆ ಗೆಸ್ ಆಯಿತು, ಅಲ್ಲಿ TR TC ಕೊಟ್ಟಿದ್ರಲ್ಲ ಅಂತ, ಹೌದಾ? TR ಅಲ್ಲಿ TCಯನ್ನು ಲೆಸ್ ಮಾಡಿದರೆ ನಮಗೇನು ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟು AR ಕೊಟ್ಟಿದ್ದಾರೆ. ಸೊ ARನ ಫಾರ್ಮುಲಾ TR ಡಿವೈಡೆಡ್ ಬೈ Q. ಆಲ್ರೆಡಿ ಹೇಳಿದ ಹಾಗೆ TR ಡಿವೈಡೆಡ್ ಬೈ Q. ನೆಕ್ಸ್ಟು ನಾರ್ಮಲ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನಾರ್ಮಲ್ ಪ್ರಾಫಿಟ್, ಝೀರೋ ಪ್ರಾಫಿಟ್. ಪರ್ಫೆಕ್ಟ್ ಕಾಂಪಿಟೇಷನ್, ಪರ್ಫೆಕ್ಟ್ ಇನ್ಫಾರ್ಮೇಷನ್. ಪರ್ಫೆಕ್ಟ್ ಕಾಂಪಿಟೇಷನ್, ಪರ್ಫೆಕ್ಟ್ ಇನ್ಫಾರ್ಮೇಷನ್. ಇದಿಷ್ಟು ಕೂಡ ಈ ಚಾಪ್ಟ್ರಲ್ಲಿ ರೈಸ್ ಆಗುವಂತಹ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ನು. ನೋ ಡೌಟ್ ಇದರಲ್ಲೂ ಕೂಡ ಒಂದು ಎಕ್ಸಾಮಿಗೆ ಕೇಳ್ತಾರೆ. ಸೊ ಈ ಫಾರ್ಮುಲಾಸ್ ಎಲ್ಲ ನೆನಪಲ್ಲಿ ಇರಲೇಬೇಕು. ಹೆವಿ ನಿಮಗೆ ರಿಪೀಟ್ ಆಗಿರುವಂಥ ಕ್ವಶನ್ಸು ನಾರ್ಮಲ್ ಪ್ರಾಫಿಟು, ಝೀರೋ ಪ್ರಾಫಿಟು, ಪರ್ಫೆಕ್ಟ್ ಕಾಂಪಿಟೇಷನು, ಪರ್ಫೆಕ್ಟ್ ಇನ್ಫಾರ್ಮೇಷನು ತುಂಬ ಸಲ ರಿಪೀಟ್ ಆಗಿದೆ. ಬಿಕಾಸ್ ಈ ಏನು ಫಾರ್ಮುಲಾ ಇದೆ ಇದು ನಿಮಗೆ ಪ್ರಾಬ್ಲಮಲ್ಲೇ ಬರೋದ್ರಿಂದ ಹಾಗಾಗಿ ಇದನ್ನು ಕವರ್ ಮಾಡೋದಿಲ್ಲ ಆಲ್ಮೋಸ್ಟ್. ಓಕೆ, ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ನು. ಫಸ್ಟು ರೈಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಆವ್ರೇಜ್ ರೆವಿನ್ಯೂ ಅಂತ ಕೇಳಿದ್ದಾರೆ. ಆಲ್ರೆಡಿ ಗೊತ್ತಿದೆ ಆವ್ರೇಜ್ ರೆವಿನ್ಯೂ ಫಾರ್ಮುಲಾ ಏನು? ಟೋಟಲ್ ರೆವಿನ್ಯೂ, ನೀವು ಫುಲ್ ಬರಿಬೇಕು, ಟೋಟಲ್ ರೆವಿನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ. ಟೋಟಲ್ ರೆವಿನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ. ನೆಕ್ಸ್ಟು ಡಿಫೈನ್ ಮಾರ್ಜಿನಲ್ ರೆವಿನ್ಯೂ ಅಂತ ಕೇಳಿದ್ದಾರೆ 1 ಮಾರ್ಕಿಗೆ. ಆನ್ಸರ್: ಮಾರ್ಜಿನಲ್ ರೆವಿನ್ಯೂ refers to the additional revenue generated from the sale of an additional unit of the product. Next one, second one. ಇಲ್ಲಿಗೆ ಆಲ್ರೆಡಿ 2 ಕ್ವಶನ್ ಕಂಪ್ಲೀಟ್ ಆಗಿದೆ. ವಾಟ್ ಈಸ್ ಸಪ್ಲೈ? ಆನ್ಸರ್: ಎ ಫರ್ಮ್ ಸಪ್ಲೈ ಈಸ್ ದ ಕ್ವಾಂಟಿಟಿ ದಟ್ ಇಟ್ ಚೂಸಸ್ ಟು ಸೆಲ್ ಎಟ್ ಎ ಗಿವನ್ ಪ್ರೈಸಸ್ ಎಟ್ ಗಿವನ್ ಟೆಕ್ನಾಲಜಿ ಆ್ಯಂಡ್ ದ ಗಿವನ್ ಪ್ರೈಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ ಈಸ್ what is normal profit? What is normal profit? Normal profit refers to the profit margin under which its revenue is sufficient to cover all its cost. Next one, give the meaning of supernormal profit. Profit that a firm earns over and above the normal profit is called super normal profit. Full ಬರಿಬೇಕು. ನೆಕ್ಸ್ಟ್ 1 ಮಾರ್ಕಿನ ಲಾಸ್ಟ್ ಕ್ವಶನ್. ಟು ವಿಚ್ ಸೈಡ್ ಡಸ್ ಎ ಸಪ್ಲೈ ಕರ್ವ್ ಶಿಫ್ಟ್ ಡ್ಯೂ ಟು ದ ಟೆಕ್ನಾಲಜಿಕಲ್ ಪ್ರೋಗ್ರೆಸ್? ಸೊ ಆನ್ಸರ್ನ ಬರೆಯುವಾಗ ನೀವು ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಶಿಫ್ಟ್ಸ್, ಓಕೆ, ದ ಸಪ್ಲೈ ಕರ್ವ್ ಆಫ್ ದ ಫರ್ಮ್ ಟು ದ ರೈಟ್ ಅಂತ ಬರಿಬೇಕು. ಆನ್ಸರ್ ಈಸ್ ರೈಟ್, ಟು ದ ರೈಟ್. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ನು. 2 ಮಾರ್ಕ್ಸಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. 2 ಮಾರ್ಕ್ಸಿಗೆ ಕೇಳುವಂಥದ್ದು 100% ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟು. ಸೊ ಅದನ್ನು ಬಿಟ್ಟು ಇನ್ನು 5 ಕ್ವಶನ್ಸ್ ಇದೆ ನಿಮಗೆ ಥಿಯರಿ ಕ್ವಶನ್ಸು 2 ಮಾರ್ಕ್ಸಿಗೆ. ಕ್ವಶನ್ಸ್ ಏನೇನಿದೆ ಅನ್ನೋದನ್ನ ನೋಡ್ಕೊಳ್ಳಿ, ಆನ್ಸರ್ ಹೇಳ್ತೀನಿ, ನೀಟಾಗಿ ಒಂದು ಕಡೆ ಬರೆದಿಟ್ಕೊಳ್ಳಿ. ಸ್ಟೇಟ್ ದ ಕಂಡೀಷನ್ಸ್ ನೀಡೆಡ್ ಫಾರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬೈ ಎ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಇಂಪಾರ್ಟೆಂಟು, ತುಂಬ ಸಲ ಕೇಳಿದ್ದಾರೆ. ಸೊ 4 ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸು ಬರಿಬೇಕಾಗತ್ತೆ 2 ಮಾರ್ಕ್ಸಿಗಾಗಿರೋದ್ರಿಂದ. ದ ಪ್ರೈಸ್ ಮಸ್ಟ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. Marginal cost must be non-decreasing at quantity 0. For the firm to continue to produce in the short run, price must be greater than the average variable cost. ಇಲ್ಲ ಅದಕ್ಕೆ ಈಸಿಯಾಗಿರಲಿ ಅಂತ ಈ ಫಾರ್ಮುಲಾನ ಬರ್ದಿರೋದು. ಸೊ ಈ ಒಂದು ಫಾರ್ಮುಲಾ ಅದೇ ಎಕ್ಸ್ಪ್ರೆಸ್ ಮಾಡುತ್ತೆ. ಇನ್ ದ ಲಾಂಗ್ ರನ್ ಪ್ರೈಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಆವ್ರೇಜ್ ಕಾಸ್ಟ್. ಪ್ರೈಸ್ ಗ್ರೇಟರ್ ದ್ಯಾನ್ ದ ಆವ್ರೇಜ್ ಕಾಸ್ಟ್. ಓಕೆನಾ? ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ನು. ಗಿವ್ ದ ಮೀನಿಂಗ್ ಆಫ್ ಶಟ್ ಡೌನ್ ಪಾಯಿಂಟ್. ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಬರಿಬೇಕು. ಇನ್ ದ ಶಾರ್ಟ್ ರನ್ ದ ಪಾಯಿಂಟ್ ವೇರ್ SMC ಕರ್ವ್ ಕಟ್ಸ್ AVC ಕರ್ವ್.
at the minimum point is called shutdown point. Okay, next one, write the meaning of opportunity cost with example ಅಂತ ಹೇಳಿದ್ದಾರೆ. ಸೊ ಆಪರ್ಚುನಿಟಿ ಕಾಸ್ಟ್ ಮೀನಿಂಗ್ನ ಬರೆದು ಎಕ್ಸಾಂಪಲ್ ಬರಿಬೇಕು 2 ಮಾರ್ಕ್ಸಿಗೆ. ಆಪರ್ಚುನಿಟಿ ಕಾಸ್ಟ್ ಆಫ್ ಸಮ್ ಆಕ್ಟಿವಿಟಿ ಈಸ್ ದ ಗೇನ್ ಫರ್ಗಾನ್ ಫ್ರಮ್ ದ ಸೆಕೆಂಡ್ ಬೆಸ್ಟ್ ಆಕ್ಟಿವಿಟಿ. ಎಕ್ಸಾಂಪಲ್ ಹೇಳ್ತೀನಿ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ದ ಆಪರ್ಚುನಿಟಿ ಕಾಸ್ಟ್ ಆಫ್ ಇನ್ವೆಸ್ಟಿಂಗ್ ದ ಮನಿ ಇನ್ ಅವರ್ ಫ್ಯಾಮಿಲಿ ಬಿಸ್ನೆಸ್ ಈಸ್ ದ ಅಮೌಂಟ್ ಆಫ್ ಫರ್ಗಾನ್ ಇಂಟ್ರೆಸ್ಟ್ ಫ್ರಮ್ ಎ ಬ್ಯಾಂಕ್. ಓಕೆನಾ. ನೆಕ್ಸ್ಟ್ ಒನ್, 2 ಮಾರ್ಕ್ಸಿನ ನೆಕ್ಸ್ಟ್ ಕ್ವೆಶನ್ ಅವ್ರು ಕೇಳಿರುವಂಥದ್ದು, ಮೆನ್ಷನ್ ದ 2 ಡಿಟರ್ಮಿನೆಂಟ್ಸ್ ಆಫ್ ಎ. ವೆರಿ ಇಂಪಾರ್ಟೆಂಟು, ಲಾಸ್ಟ್ ಟೈಮ್ ಇದು ರಿಪೀಟ್ ಆಗಿತ್ತು. ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್. ಡಿಟರ್ಮಿನೆಂಟ್ಸ್ ಯಾವುದು ಅನ್ನೋದನ್ನು ಬರಿಬೇಕು. ಜಸ್ಟ್ 2 ಪಾಯಿಂಟ್ಸ್ ಬರೆದ್ರಾಯಿತು. ಡಿಟರ್ಮಿನೆಂಟ್ಸಿಗೆ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇನ್ಪುಟ್ ಪ್ರೈಸಸ್. ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇನ್ಪುಟ್ ಪ್ರೈಸಸ್. ಓಕೆನಾ. ನೆಕ್ಸ್ಟ್ ಒನ್, ಈ ಪ್ರಾಬ್ಲಮ್ ಏನಿದೆ ನೆಕ್ಸ್ಟ್ ಇದಾದ್ರ ಮೇಲೆ ಹೇಳ್ತೀನಿ. 6th ಒನ್, ಗಿವ್ ದ ಮೀನಿಂಗ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ. ಇದು ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಏನು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಇದು ಮೀನಿಂಗ್ ಹೇಳಿ ಇಲ್ಲೊಂದು ಫಾರ್ಮುಲಾನ ಹೇಳ್ತೀನಲ್ಲ, ಈ ಫಾರ್ಮುಲಾ ಈ ಕಾನ್ಸೆಪ್ಟ್ ಮೇಲೆ 4 ಮಾರ್ಕ್ಸಿನ ಪ್ರಾಬ್ಲಮ್ ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಹಾಗಾಗಿ ಇದರ ಮೀನಿಂಗು ಮತ್ತು ಫಾರ್ಮುಲಾನ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ನಿಮಗೆ ಪ್ರಾಬ್ಲಮ್ ಮಾಡುವಾಗ ಹೆಲ್ಪ್ಫುಲ್ ಆಗಿರುತ್ತೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ರೆಫರ್ಸ್ ಟು ದ ರೆಸ್ಪಾನ್ಸಿವ್ನೆಸ್ ಆಫ್ ಕ್ವಾಂಟಿಟಿ ಸಪ್ಲೈಡ್ ಟು ಚೇಂಜಸ್ ಇನ್ ದ ಪ್ರೈಸ್ ಆಫ್ ಗುಡ್. ಫಾರ್ಮುಲಾ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಈಕ್ವಲ್ ಟು, ಇಲ್ಲಿದೆಯಲ್ಲ ಇದೇ ಫಾರ್ಮುಲಾ. ಈ ರೀತಿ ಈ ಫಾರ್ಮುಲಾನ ಕಲ್ತ್ಕೊಂಡ್ರೆ ಸಾಕು ನೀವು. ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ. ನೆಕ್ಸ್ಟು 2 ಮಾರ್ಕ್ಸಿನ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಫೈಂಡ್ ಔಟ್ ದ ಮಾರ್ಕೆಟ್ ಸಪ್ಲೈ ವೆನ್ ದ ಸಪ್ಲೈ ಕರ್ವ್ ಆಫ್ 2 ಪ್ರೊಡ್ಯೂಸರ್ಸ್ ಆರ್ S1P P-20, S2P P-10 ಕೊಟ್ಟಿದ್ದಾರೆ. ಸೊ ಇದನ್ನು ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನು ಅದನ್ನು ನಾವು ಬರ್ಕೊಂಡ್ರಾಯ್ತು. ಫಸ್ಟ್ ಒನ್ನು S1 ಬ್ರ್ಯಾಕೆಟಲ್ಲಿ P ಕೊಟ್ಟು P-20 ಕೊಟ್ಟಿದ್ದಾರೆ. ಇನ್ನೊಂದು ಸಪ್ಲೈ 2 ಕೊಟ್ಟಿದ್ದಾರೆ, ಪ್ರೈಸ್ P-10 ಕೊಟ್ಟಿದ್ದಾರೆ. ಒಂದು P-20, ಇನ್ನೊಂದು P-10. ಓಕೆ, ಫಸ್ಟು ಇದ್ರದ್ದು ಫಾರ್ಮುಲಾನ ನಾವು ಬರ್ಕೊಳ್ಳೋಣ. SM ಮಾರ್ಕೆಟ್ ಸಪ್ಲೈ, P ಈಕ್ವಲ್ಸ್ S1P ಪ್ಲಸ್ S2P. ಇದು ಫಾರ್ಮುಲಾ. S1P ಇಲ್ಲಿ ಕೊಟ್ಟಿದ್ದಾರೆ, S2P ಇಲ್ಲಿದೆ. ಸೊ ಅದನ್ನು ಪ್ಲಸ್ ಮಾಡಿ ಬರ್ಕೊಳ್ಳಿ. ಇವಾಗ ಹೇಗೆ ಬರ್ಕೊಳ್ಳೋದು? P-20, S1P ಎಷ್ಟು ಕೊಟ್ಟಿದ್ದಾರೆ? P-20 ಪ್ಲಸ್ S2P ಎಷ್ಟು ಕೊಟ್ಟಿದ್ದಾರೆ? P-10 ಕೊಟ್ಟಿದ್ದಾರೆ. ಕರೆಕ್ಟಾ? ಇವಾಗ ನೋಡಿ, ಇಲ್ಲಿ P ಇದೆ, P ಹಿಂದೆ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಕರೆಕ್ಟಾ? ಇಲ್ಲೂ ಒಂದು P ಇದೆ. P ಪ್ಲಸ್ P 2P ಆಯಿತು. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಇಲ್ಲಿ ಮೈನಸ್ಸು, ಇಲ್ಲಿ ಮೈನಸ್ಸು, ಮೈನಸ್ 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 ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 20 ಪ್ಲಸ್ 10 30 ಅಂತ ಬರಿಬೇಕು. ಮೈನಸ್ ಇಂಟು ಮೈನಸ್ಸು 30ನೇ ಆಗೋದು, ಬಟ್ ಸೈನನ್ನು ನಾವು ಮೈನಸ್ ಬರಿತೀವಿ. ಇದು ಯಾವ ರೂಲ್ಸ್ ಅಂತ ಹೇಳಿದ್ರೆ ಮ್ಯಾಥ್ಸ್ ರೂಲ್ಸು. ಪ್ಲಸ್ ಇಂಟು ಪ್ಲಸ್ ಈಕ್ವಲ್ಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಈಕ್ವಲ್ಸ್ ಪ್ಲಸ್. ಕರೆಕ್ಟ್ ಅಲ್ವಾ? 2 ಮೈನಸ್ ಸೇರಿದ್ರು ಪ್ಲಸ್ಸೇ ಆಗುತ್ತೆ. ಬಟ್ ಪ್ಲಸ್ ಪ್ಲಸ್ ಮಾಡಿದಾಗ ಆನ್ಸರ್ ಪ್ಲಸ್ ಬರಿತೀವಿ, ಮೈನಸ್ ಮೈನಸ್ ಇದ್ದಾಗ ಆನ್ಸರ್ನ ಪ್ಲಸ್ ಮಾಡ್ತೀವಿ, ಬಟ್ ಸೈನು ಮೈನಸ್ಸೇ ಬರಿತೀವಿ. ಅಲ್ಲಿಗೆ 2P-30 ರೈಟ್ ಆನ್ಸರು. 2 ಮಾರ್ಕ್ಸಿಗೆ ಇಷ್ಟು ಮಾಡಿದರೆ ಸಾಕು. ಸೊ ಇದಿಷ್ಟು ಕೂಡ ಈ ಚಾಪ್ಟ್ರಲ್ಲಿ 2 ಮಾರ್ಕ್ಸ್ವರೆಗೂ ಕವರ್ ಆಗುವಂತಹ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿವರೆಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದೆಲ್ಲವೂ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಚಾಪ್ಟ್ರಲ್ಲಿ ಬರುವ 3 ಪ್ರಾಬ್ಲಮ್ಸ್ ಏನಿದೆ ಅದನ್ನು ಯಾವ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಆ 3 ಪ್ರಾಬ್ಲಮ್ ನೋಡಿಕೊಂಡ್ರೆ ಸಾಕಾಗುತ್ತೆ. 4th ಚಾಪ್ಟ್ರಲ್ಲಿ ಥಿಯರಿ ನೀವು 4 ಮಾರ್ಕ್ಸು 6 ಮಾರ್ಕ್ಸಿಗೆ ಥಿಯರಿ ಮೇಲೆ ಡಿಪೆಂಡ್ ಆಗುವಂಥ ಚಾನ್ಸಸ್ ಬೇಡ, ಆಗಬೇಕು ಅಂತಲೂ ಕೂಡ ಇಲ್ಲ. ರಿಮೈನಿಂಗ್ ಚಾಪ್ಟರ್ಗಳಲ್ಲಿ ನೀವು ಥಿಯರಿ ಓದ್ಕೊಂಡಿರ್ತೀರಿ, ಕವರ್ ಮಾಡ್ಕೊಂಡಿರ್ತೀರಿ. ಸೊ ಈ ಚಾಪ್ಟ್ರಲ್ಲಿ ನೀವು ಈ 3 ಪ್ರಾಬ್ಲಮ್ನ ನೋಡಿಕೊಂಡ್ರೆ ಸಾಕು. 4 ಮಾರ್ಕ್ಸು ಮತ್ತು 6 ಮಾರ್ಕ್ಸಿಗೆ ಇಲ್ಲಿ ಇರುವಂತಹ 3 ಪ್ರಾಬ್ಲಮ್ಸನ್ನು ನೋಡಿಕೊಂಡ್ರೆ ಸಾಕು. ಓಕೆ ಅಲ್ವಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.